हेलो फ्रेंड्स ಇವತ್ತಿನ ರೆಸಿಪಿಲಿ ಸ್ಪೆಷಲ್ ಆಗಿ ಸೂಪರ್ ಆದ ಬಿರಿಯಾನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ। ಬಿರಿಯಾನಿ ಅಂದ್ರೆ ಸಾಧಾರಣವಾದ ಬಿರಿಯಾನಿ ಅಲ್ಲ, ರೋಸ್ಟೆಡ್ ಚಿಕನ್ ಬಿರಿಯಾನಿ। ಈ ರೋಸ್ಟೆಡ್ ಚಿಕನ್ ಬಿರಿಯಾನಿ ತುಂಬಾ ಡಿಫರೆಂಟ್ ಆಗಿರುತ್ತೆ, ಅದು ಮಾತ್ರ ಅಲ್ಲ ರೆಸ್ಟೋರೆಂಟ್ ಸ್ಟೈಲ್ ನಲ್ಲಿ ಸೂಪರ್ ಆದ ಟೇಸ್ಟ್ ಅಲ್ಲಿ ಇರುತ್ತೆ। ಹಾಗಾದ್ರೆ ಬನ್ನಿ ಈ ರೋಸ್ಟೆಡ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ। ವೆಲ್ಕಮ್ ಟು ಟೇಸ್ಟಿ ವಿತ್ ಮೇರಿ। ಈ ರೋಸ್ಟೆಡ್ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ನಾನು 1 kg ಚಿಕನ್ನ ತಗೊಂಡಿದ್ದೀನಿ। 1 kg ಚಿಕನ್ನ ವಾಶ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳೋಣ। ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್, ಚಿಲ್ಲಿ ಪೌಡರ್ 2 ಟೀ ಸ್ಪೂನ್, ಧನಿಯಾ ಪೌಡರ್ 2 ಟೀ ಸ್ಪೂನ್, ಅರಿಶಿನ ಪೌಡರ್ ಅರ್ಧ ಟೀ ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್, ಪೆಪ್ಪರ್ ಪೌಡರ್ ಮೆಣಸು ಪುಡಿ ಅರ್ಧ ಟೀ ಸ್ಪೂನ್, ಜೀರಿಗೆ ಪೌಡರ್ 1 ಟೀ ಸ್ಪೂನ್, ಕಾರ್ನ್ಫ್ಲೋರ್ 1 ಟೀ ಸ್ಪೂನ್, ಮೈದಾ ಹಿಟ್ಟು 1 ಟೀ ಸ್ಪೂನ್, ಮೊಟ್ಟೆ 1, ಮೊಟ್ಟೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಮೊಸರು 3/4 ಕಪ್, ವಿನಿಗರ್ 1 ಟೀ ಸ್ಪೂನ್, ವಿನಿಗರ್ ಇಲ್ಲದೆ ಇರೋರು ಅರ್ಧ ನಿಂಬೆ ಹಣ್ಣನ್ನ ಯೂಸ್ ಮಾಡ್ಕೊಳ್ಬಹುದು, ಉಪ್ಪು ರುಚಿಗೆ ತಕ್ಕಷ್ಟು, ಕಸ್ತೂರಿ ಮೇಥಿ ಸ್ವಲ್ಪ ಜಾಸ್ತಿ ಕಸ್ತೂರಿ ಮೇಥಿನೇ ಹಾಕಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ। ಇದೆಲ್ಲವನ್ನ ಹಾಕಿ ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಚಿಕನ್ ಫುಲ್ ಆಗಿ ಕೋಟಿಂಗ್ ಆಗಬೇಕು, ಅಲ್ಲಿ ತನಕ ನೋಡಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಹುದು। ಬೇಕಾದ್ರೆ ನೀವು ಫುಡ್ ಕಲರ್ನ ಯೂಸ್ ಮಾಡಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡಿ। ನಾನಿಲ್ಲಿ ಚಿಲ್ಲಿ ಪೌಡರ್ ಒಳ್ಳೆ ಕಲರ್ ಇರೋದ್ರಿಂದ ಫುಡ್ ಕಲರ್ ಯೂಸ್ ಮಾಡಿಲ್ಲ। ಇದನ್ನ ಮ್ಯಾರಿನೇಟ್ ಮಾಡಿ ಒಂದು ಪಕ್ಕಕ್ಕೆ ಎತ್ತಿಡೋಣ। ಇಷ್ಟೇ ಅವರು ಮ್ಯಾರಿನೇಟ್ ಆಗ್ಬೇಕನ್ನೋ ಅವಶ್ಯಕತೆ ಇಲ್ಲ, ನಾವೆಲ್ಲ ರೆಸಿಪಿನ ಮಾಡೋಷ್ಟರಲ್ಲಿ ಇದು ಮ್ಯಾರಿನೇಟ್ ಆಗಲಿ। ಇದೆಲ್ಲವನ್ನ ಮಿಕ್ಸ್ ಮಾಡಿ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ। ಚೆನ್ನಾಗಿ ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಕ್ರಿಸ್ಪಿ ಆಗಿ ಆಗಬೇಕು। ಕಾರ್ನ್ಫ್ಲೋರು ಮೈದಾ ಹಿಟ್ಟೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಇದು ಕ್ರಿಸ್ಪಿಯಾಗಿ ಆಗುತ್ತೆ। ಸೊ ಇದನ್ನ ನಾವು ಫ್ರೈ ಮಾಡ್ಕೊಳ್ಳೋಣ। ಈಗ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ। ಇದನ್ನ ನಾವು ಫ್ರೈ ಆದ್ಮೇಲೆ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ। ಎಲ್ಲ ಚಿಕನ್ನು ನಾವು ಮ್ಯಾರಿನೇಟ್ ಮಾಡಿದ ಎಲ್ಲ ಚಿಕನ್ನು ನಾವು ಫ್ರೈ ಮಾಡ್ಕೊಳ್ಬೇಕು। ಈಗ ಮತ್ತೊಂದು ಪ್ಯಾನ್ಗೆ ಈರುಳ್ಳಿಯನ್ನ ಈ ರೀತಿಯಾಗಿ ಉದ್ದುದ್ದವಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನ ನಾವು ಫುಲ್ ಗೋಲ್ಡನ್ ಬ್ರೌನ್ ಆಗೋ ತನಕ, ಅಂದ್ರೆ ಈರುಳ್ಳಿ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ನಾವು ಇದನ್ನ ಫ್ರೈ ಮಾಡೋದಕ್ಕೆ ಇಟ್ಬಿಡೋಣ। ಇದು ಫ್ರೈ ಆಗ್ತಾ ಇರುವಾಗಲೇ ನಾವು ಬಿರಿಯಾನಿಗೆ ಬೇಕಾದ ಬೇರೆ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ। ಕಬಾಬ್ ಒಂದು ಫ್ರೈ ಮಾಡ್ಕೊಳ್ಬೇಕು, ಅಂದ್ರೆ ಚಿಕನ್ ಮ್ಯಾರಿನೇಟ್ ಮಾಡಾದ್ಮೇಲೆ ಅದನ್ನ ಫ್ರೈ ಮಾಡ್ಕೋಬೇಕು। ಹಾಗೂ ಈ ರೀತಿ ಈರುಳ್ಳಿನ ಒಂದ್ ಪಕ್ಕ ಫ್ರೈ ಮಾಡೋದಕ್ಕೆ ಎತ್ತಿಟ್ಕೊಳ್ಳೋಣ। ನೋಡಿ ಈಗ ಇದು ಕಂಪ್ಲೀಟ್ ಆಗಿ ಗೋಲ್ಡನ್ ಬ್ರೌನ್ ಆಗಿದೆ, ಇದನ್ನ ಕೂಡ ನಾವು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ। ಈ ರೀತಿಯಾಗಿ ಒಂದೊಂದಾಗಿ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡ್ರೆ ಬಿರಿಯಾನಿ ತುಂಬಾ ಈಸಿ ಆಗುತ್ತೆ। ನೀವು ಇದನ್ನ ಫ್ರೈ ಮಾಡೋಕ್ಕೆ ಈರುಳ್ಳಿನ ಫ್ರೈ ಮಾಡೋದಕ್ಕೆ ಹಾಕಿದ್ಮೇಲೆ ನೀವು ಬೇರೆ ಮಸಾಲೆಗಳನ್ನ ಕೂಡ ರೆಡಿ ಮಾಡ್ಕೊಳ್ಬಹುದು। ನಾನಿಲ್ಲಿ ವಿಡಿಯೋಲಿ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗ್ಲಿ ಅಂತ ಹೇಳಿ ಒಂದಾದ್ಮೇಲೆ ಒಂದನ್ನ ತೋರಿಸ್ತಾ ಇದ್ದೀನಿ। ಈರುಳ್ಳಿನ ಒಂದು ಪ್ಲೇಟ್ಗೆ ಎತ್ತಿಟ್ಟಿದ್ಮೇಲೆ ಅದೇ ಎಣ್ಣೆನ ಯೂಸ್ ಮಾಡ್ಕೊಂಡು ನಾವು ಇನ್ನೊಂದು ಪ್ಯಾನ್ಗೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ। 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್ ಹಾಕೊಳ್ಳಿ। 1 kg ಚಿಕನ್ಗೆ ನಾವು 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿನ ಯೂಸ್ ಮಾಡ್ಕೋಬೇಕು। ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಟೊಮೆಟೊವನ್ನ ಚಿಕ್ಕದಾಗಿ ನೋಡಿ ಈ ರೀತಿಯಾಗಿ ಸ್ಲೈಸ್ಡ್ ಆಗಿ ಕಟ್ ಮಾಡ್ಕೊಳ್ಬೇಕು, ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೊಂದಿಗೆ। ಇದಕ್ಕೆ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್, ಚಿಲ್ಲಿ ಪೌಡರ್ 3 ಟೀ ಸ್ಪೂನ್, 1 kgಗೆ 3 ಟೀ ಸ್ಪೂನ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ। ಧನಿಯಾ ಪುಡಿ 4 ಟೀ ಸ್ಪೂನ್, ನಾನು ಚಿಲ್ಲಿ ಪೌಡರ್ಗಿಂತ ಧನಿಯಾ ಪುಡಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಬಿರಿಯಾನಿಗೆ। ಹಾಗೂ ಚಿಕನ್ ಬಿರಿಯಾನಿ ಮಸಾಲೆ ಇದನ್ನ ಇದ್ರೆ ನೀವು ಯೂಸ್ ಮಾಡ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು, ಬಿರಿಯಾನಿ ಮಸಾಲೆ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ। ನಾವು ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರುವಾಗಲೇ ಟೊಮ್ಯಾಟೋನ ಜಸ್ಟ್ ನಾವು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಆವಾಗ ಅದು ಒಳ್ಳೆ ಗ್ರೇವಿ ರೂಪದಲ್ಲಿ ಬರುತ್ತೆ, ಬಿರಿಯಾನಿ ತುಂಬಾ ಟೇಸ್ಟ್ ಆಗಿರುತ್ತೆ। ಉಪ್ಪು ರುಚಿಗೆ ತಕ್ಕಷ್ಟು, ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ, ಯಾಕಂದ್ರೆ ನಾವು ಚಿಕನ್ ಫ್ರೈ ಮಾಡೋದಕ್ಕೂ ಕೂಡ ಉಪ್ಪನ್ನ ಯೂಸ್ ಮಾಡಿದೀವಿ, ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ।
ಗರಂ ಮಸಾಲ ನಾನಿಲ್ಲಿ ಬರೀ 1 ಟೇಬಲ್ ಸ್ಪೂನ್ ಮಾತ್ರ ಯೂಸ್ ಮಾಡ್ತೀನಿ. ಬಿರಿಯಾನಿಗೆ ನಾನು ಅಷ್ಟು ಗರಂ ಮಸಾಲನ ಯೂಸ್ ಮಾಡಲ್ಲ. ಬಿರಿಯಾನಿ ಮಸಾಲ ಹಾಕಿರೋದ್ರಿಂದ ಗರಂ ಮಸಾಲ 1 ಟೇಬಲ್ ಸ್ಪೂನ್ ಸಾಕು. ಹಸಿಮೆಣಸಿನಕಾಯಿ 5 ಯೂಸ್ ಮಾಡಿದ್ದೀನಿ. ಖಾರ ಬೇಕನ್ನೋರು ಇನ್ನೂ ಆ್ಯಡ್ ಮಾಡ್ಕೊಳ್ಬೋದು. ಮೊಸರು ಅರ್ಧ ಕಪ್ ಮೊಸರು ಅಥವಾ 1 ಕಪ್ ಮೊಸರನ್ನ ಹಾಕ್ಕೊಳ್ಬೋದು. ಕೊತ್ತಂಬರಿ ಸ್ವಲ್ಪ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಪುದೀನ ಕೂಡ ಒಂದು ಕೈ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನ ಕೂಡ ಚೆನ್ನಾಗಿ ಇದರೊಂದಿಗೆ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಒಂದು ವೇಳೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ರೆಸಿಪಿ ಇಷ್ಟ ಆದವರು ಒಂದು ಲೈಕ್ನ ಕೊಡೋದು ಕೂಡ ಮರಿಬೇಡಿ. ಆ್ಯಂಡ್ ಶೇರ್ ಮಾಡಿ. ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣನ್ನು ನಾನು ಹಿಂಡ್ಕೋತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ನಾನು ಅರ್ಧ ನಿಂಬೆಹಣ್ಣ ಯೂಸ್ ಮಾಡ್ತಾ ಇದ್ದೀನಿ. ಹಾಕೊಂಡು ನಾನು ನಿಂಬೆಹಣ್ಣನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಾವು ರೋಸ್ಟ್ ಮಾಡಿಟ್ಕೊಂಡ ಅಂದರೆ ಚಿಕನ್ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡ್ರಲ್ಲ, ಅದರಲ್ಲಿ ಅರ್ಧ ಭಾಗ ಮಾತ್ರ ಅಂದರೆ ಅರ್ಧ ಚಿಕನ್ ಮಾತ್ರ ನಾವು ಹಾಕ್ಕೊಳ್ಳೋಣ. ಇನ್ನೂ ಅರ್ಧ ಚಿಕನ್ನ ಹಾಗೆ ಎತ್ತಿಟ್ಕೊಳ್ಳೋಣ. ಚಿಕನ್ನ ಹಾಕಿ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷಗಳ ಕಾಲ ಅದನ್ನು ಫ್ರೈ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಅಕ್ಕಿನ ನಾನು ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. 1 kg ಚಿಕನ್ಗೆ 1 kg ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಅಕ್ಕಿನ ನಾವು ಬೇಯಿಸ್ಕೊಳ್ಳೋಣ. ನೀರನ್ನ ಸ್ವಲ್ಪ ಜಾಸ್ತಿ ಹಾಕಿ ಇಟ್ಕೊಳ್ಳಿ. ನೀರಿಗೆ ಏಲಕ್ಕಿ 4, ಚಕ್ಕೆ ಸ್ವಲ್ಪ, ಲವಂಗ 8ರಿಂದ 10, ಸ್ಟಾರ್ ಹೂವು 1, ಜಾಯಿಕಾಯಿ 1 ಹಾಗೂ ಮರಾಠಿ ಮೊಗ್ಗು 2, ಬಿರಿಯಾನಿ ಎಲೆ 3ರಿಂದ 4, ಜೀರಿಗೆ ಸ್ವಲ್ಪ, ಸೋಂಪು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ತುಪ್ಪ 1 ಟೇಬಲ್ ಸ್ಪೂನ್. ಫ್ರೆಂಡ್ಸ್, ಈ ಜೀರಿಗೆ ಸೋಂಪೆಲ್ಲ ಹಾಕೋದ್ರಿಂದ ರೈಸು ಕುದಿವಾಗಲೇ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ. ಸೊ ನೀವು ಸೋಂಪು ಹಾಗೂ ಜೀರಿಗೆನ ಹಾಕೋದನ್ನ ಮಿಸ್ ಮಾಡಬೇಡಿ. ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನಾವು ಈಗ ಅಕ್ಕಿನ ಬೇಯಿಸ್ಕೊಳ್ಳೋಣ. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಕೆಲವು ದಿನಗಳಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಐ ಆಮ್ ಸಾರಿ. ಯಾಕಂದರೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿತ್ತು ಹಾಗೂ ನನಗೆ ಹುಷಾರಿಲ್ಲದೆ ಇರೋದ್ರಿಂದ ನನಗೆ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಬಟ್ ಹೆನ್ಸ್ ಫೋರ್ತ್ ಮುಂದಕ್ಕೆ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ. ನೋಡಿ, ಅಕ್ಕಿ ಜಸ್ಟ್ ಹಿಂಗೆ ಕೈಯಲ್ಲಿ ನಾವು ಕಟ್ ಮಾಡಿದ ತಕ್ಷಣ ಕಟ್ ಆಗಬೇಕು, ಅಷ್ಟೇ ಸಾಕು. ತುಂಬ ಅಕ್ಕಿನ ಬೇಯಿಸ್ಕೊಳ್ಬೇಡಿ, ಇಷ್ಟ ಆದರೆ ಸಾಕು. ಇದನ್ನ ಈಗ ನಾವು ಸ್ಟ್ರೈನ್ ಮಾಡ್ಕೊಳ್ಳೋಣ. ನೋಡಿ, ಅನ್ನ ಎಷ್ಟು ಉದುರಾಗಿದೆ. ಅನ್ನ ರೆಡಿ ಆಯಿತು, ಮಸಾಲ ಕೂಡ ರೆಡಿ ಆಯಿತು. ಈಗ ನಾವು ಇದನ್ನ ದಮ್ಗಿಡುವ ಸಮಯ. ದಮ್ಗಿಡ್ಬೇಕಂದ್ರೆ ನಾವು ಅನ್ನನ ಅರ್ಧ ಎತ್ತಿಟ್ಕೊಬಿಡೋಣ ಒಂದು ಪಾತ್ರೆಯಲ್ಲಿ. ನಾನು ಅರ್ಧ ಎತ್ತಿಟ್ಕೊಂಡು ನೋಡಿ ಈ ರೀತಿಯಾಗಿ ಈವನ್ ಆಗಿ ಮಾಡ್ಕೊಳ್ತೀನಿ ಸಮವಾಗಿ. ಈಗ ನಾನು ಫ್ರೈ ಮಾಡ್ಕೊಂಡಲ್ಲ ಆ ಗ್ರೇವಿ ರೆಡಿ ಮಾಡ್ಕೊಂಡಿದ್ನಲ್ಲ ಆ ಗ್ರೇವಿನ ಹಾಕಿ ನೋಡಿ ಎಲ್ಲ ಪಕ್ಕ ಸ್ಪ್ರೆಡ್ ಮಾಡ್ಕೋತೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಪುದೀನ ಹಾಗೂ ಕೊತ್ತಂಬರಿ, ತುಪ್ಪ ಅರ್ಧ ಟೀ ಸ್ಪೂನ್ ತುಪ್ಪನ ಹಾಕೊಳ್ತೀನಿ. ಹಾಗೂ ನಾವು ಬ್ರೌನ್ ಕಲರ್ ಆಗಿ ಫ್ರೈ ಮಾಡಿಟ್ಕೊಂಡ್ರಲ್ಲ ಈರುಳ್ಳಿ, ಅದನ್ನ ಹಾಕೊಳ್ತೀನಿ ಮೇಲೆ. ಈಗ ನಾವು ಎತ್ತಿಟ್ಕೊಂಡ್ರಲ್ಲ ಅನ್ನ, ಅದನ್ನ ಕೂಡ ನಾನು ಮೇಲೆ ಹಾಕ್ತೀನಿ. ಅರ್ಧ ಅನ್ನನ ಹಾಕಿ ಅದನ್ನ ಕೂಡ ನಾನು ಈ ರೀತಿಯಾಗಿ ಈವನ್ ಆಗಿ ಸಮವಾಗಿ ಹಾಕೊಳ್ತೀನಿ. ಒಂದೇ ರೀತಿ ಬಿರಿಯಾನಿನ ಒಂದೇ ಸ್ಟೈಲಲ್ಲಿ ಮಾಡಿ ಬೋರ್ ಆಗಿರೋರು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಡೆಫಿನೆಟ್ಲಿ ಐ ಆಮ್ ಡ್ಯಾಮ್ ಶ್ಯೂರ್ ಮನೇಲಿ ಇರೋರು ಎಲ್ಲರೂ ಇಷ್ಟಪಡ್ತಾರೆ. ಅಷ್ಟು ಟೇಸ್ಟಿಯಾಗಿ ಡಿಫ್ರೆಂಟ್ ಆಗಿ ಇರುತ್ತೆ. ಈಗ ಮಿಕ್ಕಿರೋ ಗ್ರೇವಿನ ಕೂಡ ನಾನು ಹಾಕೋತೀನಿ. ಗ್ರೇವಿನ ಒಂದೇ ಸರಿ ಎಲ್ಲ ಹಾಕೋಬೇಡಿ, ಅರ್ಧ ಅರ್ಧ ಗ್ರೇವಿನ ನೀವು ಲೇಯರ್ ಆಗಿ ಹಾಕೊಳ್ಬೇಕು. ಫಸ್ಟ್ ಲೇಯರಲ್ಲಿ ಸ್ವಲ್ಪ ಗ್ರೇವಿ ಆ್ಯಂಡ್ ಸೆಕೆಂಡ್ ಲೇಯರಲ್ಲಿ ಸ್ವಲ್ಪ ಗ್ರೇವಿನ ಹಾಕೊಳ್ಬೇಕು. ಗ್ರೇವಿನ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಿ ಈವನ್ ಆಗಿ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತೆ ಅದ್ರ ಮೇಲೆ ಪುದೀನ, ಕೊತ್ತಂಬರಿ, ಅದೇ ಪ್ರೊಸೀಜರ್ ಸ್ವಲ್ಪ ತುಪ್ಪ ಹಾಗೂ ಫ್ರೈ ಮಾಡಿಟ್ಟುಕೊಂಡ ಈರುಳ್ಳಿ ಇದನ್ನ ಹಾಕಿ ಈ ರೀತಿಯಾಗಿ ಆನಿಯನ್ನ ಫ್ರೈ ಮಾಡಿ ಬಿರಿಯಾನಿಲಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಇರುತ್ತೆ. ನಾನಿಲ್ಲಿ ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇಡ ಅನ್ನೋರು ಇದನ್ನ ಸ್ಕಿಪ್ ಮಾಡ್ಕೊಳ್ಬಹುದು. ಅಥವಾ ಕುಂಕುಮ ಹೂವು ಬರುತ್ತಲ್ಲ ಅದನ್ನು ಕೂಡ ನೀವು, ಕೇಸರಿ ಹೂವು ಅದನ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಈಗ ನಾವು ಫ್ರೈ ಮಾಡಿಕೊಂಡ ಚಿಕನ್ನ ನಾನು ಮೇಲೆ ಈ ರೀತಿಯಾಗಿ
ಜೋಡಿಸ್ಕೊತೀನಿ. ನೀವು ಇದನ್ನ ಫ್ರೈ ಮಾಡಿದ್ಮೇಲೆ ತವಾ ಮೇಲೆ ಹಾಕಿ ಚೆನ್ನಾಗಿ ರೋಸ್ಟ್ ಕೂಡ ಮಾಡ್ಕೊಳ್ಬೋದು. ನಾನು ಜಸ್ಟ್ ಫ್ರೈ ಮಾಡ್ಕೊಂಡಿದ್ದೀನಿ. ಬೇಕಾದವರು ಆ ರೀತಿಯಾಗಿ ರೋಸ್ಟ್ ಮಾಡ್ಕೊಳ್ಬೋದು, ಅಥವಾ ನೀವು ಫ್ರೈ ಮಾಡುವಾಗಲೇ ಕೂಡ ಚೆನ್ನಾಗಿ ರೋಸ್ಟ್ ಆಗೋ ತನಕ ನೀವು ಇದನ್ನ ಫ್ರೈ ಮಾಡ್ಕೊಳ್ಬೋದು. ಎಲ್ಲವನ್ನ ಸಮವಾಗಿ ಸ್ಪ್ರೆಡ್ ಮಾಡಿ ಈಗ ನಾವು ಮುಚ್ಚಳವನ್ನು ಮುಚ್ಚಿ ಒಂದು 5 ರಿಂದ 10 ನಿಮಿಷಗಳ ಕಾಲ ನಾವು ಬಿರಿಯಾನಿನ ದಮ್ಮಿಗೆ ಬಿಡಬೇಕು. ಸೊ ದಮ್ಮಿಗೆ ಬಿಡೋದ್ರಿಂದ ಇದು ತುಂಬ ಟೇಸ್ಟಿಯಾಗಿ ಇರುತ್ತೆ. ನೋಡಿ 10 ನಿಮಿಷಗಳ ದಮ್ಮಿಗಿಟ್ಮೇಲೆ ನಮ್ಮ ಬಿರಿಯಾನಿ ಈಸ್ ರೆಡಿ ಟು ಸರ್ವ್. ಫ್ರೆಂಡ್ಸ್, ಇದಾದ್ಮೇಲೆ ದಮ್ಮಿಗಾದ್ಮೇಲೆ ನೀವು ಇದನ್ನ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಆವಾಗ ಅಡಿಯಲ್ಲಿರೋ ವೈಟ್ ರೈಸ್ ಎಲ್ಲ ಚೆನ್ನಾಗಿ ಈ ಮಸಾಲೆ ಒಟ್ಟಿಗೆ ಹಾಗೂ ಕಲರ್ನೊಟ್ಟಿಗೆ ಮಿಕ್ಸ್ ಆದಾಗ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ. ರೋಸ್ಟೆಡ್ ಚಿಕನ್ ಬಿರಿಯಾನಿ ಇಸ್ ರೆಡಿ ಟು ಈಟ್. ಇದನ್ನ ರಾಯ್ತಾ ಒಟ್ಟಿಗೆ ತಿನ್ನೋದ್ರಿಂದ ಟೇಸ್ಟ್ ಸೂಪರ್ ಆಗಿರುತ್ತೆ. ಫ್ರೆಂಡ್ಸ್, ನಾನು ಅನ್ಕೋತೀನಿ ಇವತ್ತಿನ ಸ್ಪೆಷಲ್ ಆದ ಸೂಪರ್ ಆದ ರೋಸ್ಟೆಡ್ ಚಿಕನ್ ಬಿರಿಯಾನಿ ರೆಸಿಪಿ ನಿಮಗೆ ಖಂಡಿತವಾಗಿ ಇಷ್ಟ ಆಗಿದೆ ಹಾಗೂ ಇದನ್ನು ಡೆಫಿನೆಟ್ಲಿ ನೀವು ಟ್ರೈ ಮಾಡೇ ಮಾಡ್ತೀರಾ ಅಂತ. ಮತ್ತೊಂದು ಟೇಸ್ಟಿಯಾದ ಹಾಗೂ ಡಿಫ್ರೆಂಟ್ ಆದ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಆಲ್ವೇಸ್ ಈಟ್ ಹೆಲ್ತಿ ಆ್ಯಂಡ್ ಸ್ಟೇ ಹೆಲ್ತಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.